ಬಿಬಿಎಂಪಿ ಕಾಟಾಚಾರದ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ ನಿಮಗೆ. ಈಗ ಇದಕ್ಕೆ ಪುಷ್ಟಿ ಕೊಡುವಂತಹ ಇನ್ನೂ ಒಂದಷ್ಟು ಅಂಶಗಳು ಬೇರೆ ಬೇರೆ ಏರಿಯಾದಿಂದ ನಮಗೆ ಮಾಹಿತಿ ಸಿಗ್ತಾ ಇದೆ. ಜಾತಿ ಗಣತಿ ಅಥವಾ ಒಳ ಮೀಸಲಾತಿಯ ಮುಖ ಬಯಲಾಗ್ತಾ ಇದೆ. ಮನೆಗಳಿಗೆ ಸಮೀಕ್ಷೆ ಸ್ಟಿಕ್ಕರ್ ಅನ್ನ ಬಿಬಿಎಂಪಿ ಪೌರ ಕಾರ್ಮಿಕರು ಅಂಟಿಸ್ತಾ ಇದಾರಂತೆ. ಅವ್ರಿಗೆ ಯಾವ ನಾಲೆಜ್ ಇರುತ್ತೆ ಅಂತ ಅಂದ್ರೆ ಈ ಸಮೀಕ್ಷೆಗೆ ಬೇಕಾದಂತಹ ನಾಲೆಜ್ ಅವ್ರ ಹತ್ರ ಇರೋದೇ ಇಲ್ಲ. ಸುಮ್ಮನೆ ಅದೇ ರೋಡ್ ಕವರ್ ಮಾಡ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾ ಇದಾರಂತೆ. ಕಾಟಾಚಾರದ ಸರ್ವೆಗೆ ಡೀಟೇಲ್ಸು, ಅವೈಜ್ಞಾನಿಕ ಸಮೀಕ್ಷೆ, ಕಾಟಾಚಾರದ ಸಮೀಕ್ಷೆ ಬಗ್ಗೆ ಜನರ ಆಕ್ರೋಶ. ಯಾಕಂದ್ರೆ ಈಗ ನಾವು ಕೊಡೋ ಇನ್ಫಾರ್ಮೇಶನ್ ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋಷ್ಟಾದ್ರೂ ನಿಮಗೆ ಗ್ರಹಿಸ್ಬೇಕಲ್ವಾ. ಗ್ರಹಿಸ್ಬೇಕಂದ್ರೆ ನೀವು ತಿಳ್ಕೊಂಡಿರ್ಬೇಕು. ಎದುರುಗಡೆ ಸರ್ವೆ ಮಾಡೋಕೆ ಬರೋರು ಪೌರ ಕಾರ್ಮಿಕರು ಪಾಪ ಏನು ತಿಳ್ಕೊಳ್ತಾರೆ? ನಿಮ್ಮ ಮನೇಲಿ ಒಬ್ಬರಿದ್ದಾರೆ ಅನ್ನೋ ಜಾಗದಲ್ಲಿ 20 ಜನ ಇದ್ದಾರೆ ಅಂದ್ರೆ ಅದನ್ನ ಬರ್ಕೊಂಡು ಹೋಗ್ತಾರೆ. ಇನ್ನು ಕೆಲವು ಕಡೆ ಕಳ್ಳಾಟ ಮಾಡಿ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ವಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಬೆಂಗಳೂರಿನಲ್ಲಿ ವ್ಯಾಪಕ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಸದ್ಯ ಮನೆ ಮನೆಗೆ ಎಲ್ಲೆಲ್ಲಿ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ ಅದರ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಪ್ರತಿ ಮನೆಗೂ ಕೂಡ ಎರಡೆರಡು ಸ್ಟಿಕ್ಕರ್ಗಳನ್ನು ಅಳವಡಿಕೆ ಮಾಡಿ ಹೋಗಿದ್ದಾರೆ. ಒಂದಿಷ್ಟು ವಿಪರ್ಯಾಸ ಅಂತಂದರೆ ಯಾರು ಇದು ಅಂಗನವಾಡಿ ಸಹಾಯಕಿಯರು ಅಥವಾ ಆಶಾ ಕಾರ್ಯಕರ್ತರು ಬೇರೆ ಬೇರೆ ಸಿಬ್ಬಂದಿಗಳನ್ನು ಈ ಒಂದು ಸಮೀಕ್ಷೆಗೆ ಬಳಕೆ ಮಾಡಿಕೊಳ್ಳಲಾಗಿತ್ತು. ಇದು ಹನುಮಂತ ನಗರದ ಶ್ರೀನಗರ ಪೈಪ್ಲೈನ್ ರೋಡು. ಈ ಒಂದು ಏರಿಯಾದಲ್ಲಿ ಪ್ರತಿ ಮನೆಗಳಿಗೂ ಕೂಡ ಎರಡೆರಡು ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ. ಜೊತೆಗೆ ಆ ಮನೆಗಳಿಗೆ ಬಂದು ಯಾವ ಸಮುದಾಯದವರು ಅಥವಾ ಎಷ್ಟು ಜನ ಇದ್ದೀರಿ, ಏನೆಲ್ಲ ಮಾಹಿತಿ ಇದೆ ಅನ್ನುವಂಥದ್ದು ಯಾವುದು ಕೂಡ ಮನೆಯ ಸದಸ್ಯರನ್ನು ಕೇಳಿಲ್ಲ. ನೇರವಾಗಿ ಬಂದಿದ್ದಾರೆ, ಸ್ಟಿಕ್ಕರನ್ನು ಅಂಟಿಸಿದ್ದಾರೆ, ಹೋಗಿದ್ದಾರೆ. ಸೊ ಹೀಗಾಗಿ ಜನರಿಗೂ ಕೂಡ ಗೊಂದಲ ಇದೆ. ಪರಿಶಿಷ್ಟ ಜಾತಿಗಳಿಗೆ ನಾವು ಸಂಬಂಧಪಟ್ಟಿಲ್ಲ ಅಲ್ಲದಿದ್ದರೂ ಕೂಡ ಈ ಒಂದು ಸ್ಟಿಕ್ಕರನ್ನು ಯಾಕೆ ಅಂಟಿಸಿದ್ದಾರೆ, ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅನ್ನುವಂಥ ಸ್ಟಿಕ್ಕರನ್ನು ಅಂಟಿಸಿದ್ದು ಯಾಕೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮೇಡಮ್, ಇದು ಸ್ಟಿಕ್ಕರನ್ನು ಯಾರು ಅಂಟಿಸಿದ್ರು, ಯಾವಾಗ ಬಂದಿದ್ರು? ಪೌರ ಕಾರ್ಮಿಕರು ಅಂಟಿಸಿದ್ದು. ಪೌರ ಕಾರ್ಮಿಕರು ಬಂದು ಅಂಟಿಸ್ಬಿಟ್ಟು ಹೋಗಿದ್ದಾರೆ.